ಹಲೋ ಫ್ರೆಂಡ್ಸ್, ನಂದೊಂದು ಮನವಿ. ನಾ ಬಿಜಾಪುರದಿಂದ ಮಾತಾಡ್ತೇನೆ ರೀ. ಈ ಒಂದೇನು ವಿಷಯ ಅದಲ್ರಿ, ಇದು IBPS ಮತ್ತು KPSC ಎಕ್ಸಾಮ್ ಎರಡೂ ಒಂದೇ ದಿನ ಕ್ಲ್ಯಾಶ್ ಆಗಿದ್ದು. ಇದ್ರೊಳಗೆ ನಾವು ಏನು ಮಾಡ್ಬೇಕಂತಂದ್ರೆ, ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು, ನಾವು ಮೊದಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಇಲ್ಲಿ ಕೇಸ್ ಫೈಲ್ ಮಾಡ್ಬೇಕು ರೀ. ಯಾಕಂದರೆ ಜುಡಿಷರಿ ಹ್ಯಾಸ್ ಅ ಕ್ಲಚ್ ಆನ್ ಗೌರ್ಮೆಂಟ್. ಜುಡಿಷರಿ ಮಾತೇ ಕೇಳೋರು ಇವರು ಗೌರ್ಮೆಂಟ್. ನಾವು ಮನವಿ MLAಗೆ ಮನವಿ ಮಾಡಿದ್ವಿ, ಅವ್ರಿಗೆ ಮನವಿ ಮಾಡಿ ಅವರು ಸರ್ಕಾರಕ್ಕೆ ಮನವಿ ಮಾಡೋದ್ರೊಳಗಾಗಿ 20 ದಿನ ಆಗಿ ಹೋಗ್ತದೆ. ಸೊ ಇಟ್ ಈಸ್ ಅ ಲಾಂಗ್ ರೂಟ್, ಸ್ವಲ್ಪ ಉದ್ದ ಹಾದಿ ಅದ ರೀ ಅದು. ಅದನ್ನು ಬಿಡೋಣ. ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ ನಾವು ಯಾವ ಆರ್ಗ್ಯುಮೆಂಟ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ ರೀ. ಇದೇನು IBPS ಎಕ್ಸಾಮ್ ಅದ ಮತ್ತು KS ಎಕ್ಸಾಮ್ ಅದ, ಎರಡೂ ಪಬ್ಲಿಕ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಓಕೆ, ಆರ್ಟಿಕಲ್ 16 ಏನು ಹೇಳ್ತದೆ ಅಂತಂದ್ರೆ, ಐ ಹ್ಯಾವ್ ಅ ರೈಟ್ ಟು ಗೆಟ್ ಇನ್ ಟು ಪಬ್ಲಿಕ್ ಸರ್ವಿಸ್. ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಒಳಗೆ ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅನ್ನೋದು ಆರ್ಟಿಕಲ್ 16 ಹೇಳ್ತದೆ. ಇದು ಒಂದು ಫಂಡಾಮೆಂಟಲ್ ರೈಟ್ ಇರೋದ್ರಿಂದ ನನ್ನ ಫಂಡಾಮೆಂಟಲ್ ರೈಟ್ ಅಫೆಕ್ಟ್ ಆಗ್ಯದ, ವಯೋಲೇಟ್ ಆಗ್ಯದ ಅಂಥೇಳಿ ನಾವು ರಿಟ್ ಪಿಟಿಷನ್ ಹಾಕಿದ್ರೆ ಕೋರ್ಟ್ ಇದನ್ನು ಅತ್ಯಂತ ಸೀರಿಯಸ್ನೆಸ್ದಿಂದ ತೊಗೋತದೆ ರೀ. ಆಮೇಲೆ ಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡ್ತದೆ. ದ್ಯಾಟ್ ಈಸ್ ಅವರ್ ಫಸ್ಟ್ ವಿನ್. ಇದು ಒಂದು ಮೊದಲನೇ ಜಯ. ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಆಯ್ತಪ್ಪ ಅಂತಂದರೆ ಮೊದಲನೇ ಜಯ. ಅಂದರೆ KPSC ಸೆಕ್ರೆಟ್ರಿ ಕರೀತಾರೆ. ಅವ್ರು ಅಲ್ಲಿ ಬಂದು ಏನು ಹೇಳ್ತಾರೆ ಗೊತ್ತೇನು ರೀ? ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಅಗೇನ್ ವಿ ಹ್ಯಾವ್ ಫಾಟ್ ಅ ಕೇಸ್ ಇನ್ UPSC ಇದ್ದು ಒಂದು ಕೇಸ್ ನಾವು ಫೈಟ್ ಮಾಡಿದ್ವಿ. ಅಲ್ಲಿ ಒಂದು ಸರ್ಕಾರ ಏನು ಹೇಳ್ತದಂದ್ರೆ, ಇಲ್ಲರಿ ಆಲ್ರೆಡಿ ನಾವೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಬಿಟ್ಟಿವಿ. ನಾವು ಒಂದು 20 ಕೋಟಿ 30 ಕೋಟಿ ಈಗ ಇನ್ವೆಸ್ಟ್ ಆಗ್ಯದ ರೀ. ಒಂದು ವೇಳೆ ಇದು ನಾವು ಮುಂದೂಡಿದ್ರೆ ಆಗಲಿ ಅಥವಾ ಕ್ಯಾನ್ಸಲ್ ಮಾಡೋದ್ರಿಂದ ಏನಾಗ್ತದೆ, ಕರ್ನಾಟಕದ ಬೊಕ್ಕಸಕ್ಕೆ ಎಕ್ಸ್ಚೆಕರ್, ಸ್ಟೇಟ್ ಎಕ್ಸ್ಚೆಕರ್ಗೆ ಒಂದು 20-30 ಕೋಟಿ ನಷ್ಟ ಆಗ್ತೈತೆ ಅಂತ ಅನ್ನೋದು ಒಂದು ವಾದ ಇಡ್ತಾರಲ್ಲಿ. ಕೋರ್ಟ್ ಅಂತರೂ ಇವರು ಎಷ್ಟು ನಷ್ಟ ಮಾಡ್ಲಿಕ್ಕತ್ತಾರ ಅದು ಕೋರ್ಟ್ ಅದು ನೋಡ್ಲಿಕ್ಕೆ ಹೋಗಂಗಿಲ್ಲ. ಕೋರ್ಟ್ ವಿಲ್ ಓನ್ಲಿ ಸಿ ಇಫ್ ಇಟ್ ಈಸ್ ಕಾಸಿಂಗ್ ಇಮ್ಮೆನ್ಸ್ ಪ್ರಾಬ್ಲಮ್, ದೆನ್ ದೇ ಮೆ ನಾಟ್ ಆಸ್ಕ್ ಗೌರ್ಮೆಂಟ್ ಟು ಪೋಸ್ಟ್ಪೋನ್. ಅದಕ್ಕೆ ನಾವು ಜಲ್ದಿ ಹೋಗೋದ್ರಿಂದ ಏನಾಗ್ತದೆ, ಗೌರ್ಮೆಂಟ್ ಈ ಒಂದು ಏನು ಗೌರ್ಮೆಂಟ್ ಒಂದು ಡಿಫೆನ್ಸಿವ್ ಆರ್ಗ್ಯುಮೆಂಟ್ ತರ್ತದಲ್ಲ ರೀ, ನಾವು ಆಲ್ರೆಡಿ ಭಾಳ ದುಡ್ಡು ಖರ್ಚು ಮಾಡೀವಿ ಅಂಥೇಳಿ, ಅದು ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂದರೆ ಇನ್ನೂ 15-20 ದಿವಸ ಅದ, ಯು ಕ್ಯಾನ್ ರೀಅಡ್ಜಸ್ಟ್ ಇಟ್. ಕೋರ್ಟ್ ಹೇಳ್ತದೆ ಅವರಿಗೆ, ಹೌದು ಇಷ್ಟು ಮಂದಿ. ಮತ್ತು ಕೋರ್ಟಿಗೆ ನಾವು ಫ್ಯಾಕ್ಟ್ಸ್ ಕರೆಕ್ಟ್ ಕೊಡಬೇಕು. ಏನು ಫ್ಯಾಕ್ಟ್ಸ್ ಕೊಡಬೇಕಂದ್ರೆ, ಎಷ್ಟು ಮಂದಿ ಕಾಮನ್ ಆಗಿ ಅಲ್ಲಿ ಕೂತಾರೆ ಇಲ್ಲಿ ಕೂತಾರೆ. ಒಂದು 40 ಮಂದಿ ಅದಾರಂದ್ರೂ ಇವನ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್ ಮೋಸ್ಟ್. ಈ 40 ಮಂದಿಗೆ ಅನ್ಯಾಯ ಆಗ್ಲಿಕ್ಕತ್ತದ ರೀ ಅಂಥೇಳಿ ನಾವು ಕರೆಕ್ಟಾಗಿ ವಾದ ಮಾಡಿದರೆ ಕೋರ್ಟ್ ಸರ್ಕಾರಕ್ಕೆ ಏನೂ ಇಲ್ಲ ರೀ, ಸರ್ಕಾರಕ್ಕೆ ಹೇಳಿಬಿಡ್ತದೆ ನೀವು ರೀಶೆಡ್ಯೂಲ್ ಮಾಡಿರಿ ಅಂಥೇಳಿ. ಇಷ್ಟು ಮಾಡಿದರೆ ಸಾಕು ರೀ. ದಿಸ್ ಈಸ್ ಇನಫ್. ಇವು ವೆರಿ ಜಿನೈನ್ ಕೇಸ್ ಅದ. ಇದು ಕೋರ್ಟ್ನು ಈ ಒಂದು ವಿಷಯದ ಮೇಲೆ ಅತ್ಯಂತ ಸೀರಿಯಸ್ ಆಗಿ ಇದನ್ನು ಕೇಳ್ತದೆ. ಅಷ್ಟೇ ನಾವು ಸ್ವಿಫ್ಟ್ನೆಸ್ ತೋರಿಸ್ಬೇಕು. ನಾವು ಏಕ್ದಮ್ ಸ್ಪೀಡಾಗಿ ಇಲ್ಲಿ ಆ್ಯಕ್ಟ್ ಮಾಡಬೇಕು ಆ್ಯಸ್ ಅ ಯೂನಿಟ್. ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ಥ್ಯಾಂಕ್ ಯು.